ಭಾರತದ ಮೊದಲ ಖಾಸಗಿ ರೈಲಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಎ ತೇಜಸ್ ಎಕ್ಸ್ಪ್ರೆಸ್. ತೇಜಸ್ ಎಕ್ಸ್ಪ್ರೆಸ್ ಇದು ಭಾರತದ ಮೊದಲ ಖಾಸಗಿ ರೈಲು. ಇದು ಡೆಲ್ಲಿಯಿಂದ ಲಕ್ನೋವರೆಗೆ ಓಡುತ್ತೆ ಸ್ನೇಹಿತರೆ. ಡೆಲ್ಲಿಯಿಂದ ಲಕ್ನೋ. ಇದು ರೆಗ್ಯುಲೇಟ್ ಮಾಡೋದು IRCTC. ಸೊ ಭಾರತದ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್ಪ್ರೆಸ್. ಭಾರತದ ಮೊದಲ ಖಾಸಗಿ ರೈಲು ನಿಲ್ದಾಣ ಯಾವುದು? ಭಾರತದ ಮೊದಲ ಖಾಸಗಿ ರೈಲು ನಿಲ್ದಾಣ ಫಸ್ಟ್ ಪ್ರೈವೇಟ್ ರೈಲ್ವೆ ಸ್ಟೇಷನ್ ಆಫ್ ಇಂಡಿಯಾ. ಇದಕ್ಕೆ ಉತ್ತರ ಸ್ನೇಹಿತರೆ ಎ ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್. ಹಬೀಬ್ಗಂಜ್ ರೈಲ್ವೆ ನಿಲ್ದಾಣ. ಇದು ಎಲ್ಲಿದೆ ಅಂತ ಸ್ನೇಹಿತರೆ? ಮಧ್ಯಪ್ರದೇಶನ ಭೋಪಾಲ್ದಲ್ಲಿದೆ. ಸ್ನೇಹಿತರೆ ಇದು ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್ನ ನೇಮನ್ನು ಚೇಂಜ್ ಮಾಡಿದ್ದಾರೆ. ಇದರದ್ದು ಹೊಸ ಹೆಸರಿರುವುದು ಅಟಲ್ ಬಿಹಾರಿ ವಾಜಪೇಯಿ ರೈಲ್ವೆ ಸ್ಟೇಷನ್. ಅಟಲ್ ಬಿಹಾರಿ ವಾಜಪೇಯಿ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ನೀರೊಳಗಿನ ರೈಲು ಎಲ್ಲಿ ಚಲಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಸಿ ಕೋಲ್ಕತ್ತಾದಲ್ಲಿ. ಮಕ್ಕಳಿಗಾಗಿ ಫನ್ ಝೋನ್ ಪ್ರಾರಂಭಿಸಿದ ಭಾರತದ ಮೊದಲ ರೈಲ್ವೆ ನಿಲ್ದಾಣ ಯಾವುದು? ಮಕ್ಕಳಿಗಾಗಿ ಫನ್ ಝೋನ್ ಪ್ರಾರಂಭಿಸಿದ. ಇದಕ್ಕೆ ಉತ್ತರ ಸ್ನೇಹಿತರೆ ಡಿ ವಿಶಾಖಪಟ್ಟಣಂ. ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್. ಭಾರತದ ಮೊದಲ ಸಂಗೀತ್ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಭಾರತದ ಮೊದಲ ಸಂಗೀತ್ ವಸ್ತು ಸಂಗ್ರಹಾಲಯ. ಇದಕ್ಕೆ ಉತ್ತರ ಸ್ನೇಹಿತರೆ ಎ ತಮಿಳುನಾಡು. ತಮಿಳುನಾಡಿನ ತಿರುವೂರದಲ್ಲಿ ಭಾರತದ ಮೊದಲ ಸಂಗೀತ್ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ಬಾಹ್ಯಾಕಾಶ ಉದ್ಯಾನ ಎಲ್ಲಿ ನಿರ್ಮಿಸಲಾಯಿತು? ಫಸ್ಟ್ ಸ್ಪೇಸ್ ಪಾರ್ಕ್ ಇನ್ ಇಂಡಿಯಾ. ಇದಕ್ಕೆ ಉತ್ತರ ಸ್ನೇಹಿತರೆ ಬಿ ತಿರುವನಂತಪುರಂದಲ್ಲಿ. ತಿರುವನಂತಪುರಂದಲ್ಲಿ ಭಾರತದ ಮೊದಲ ಸ್ಪೇಸ್ ಪಾರ್ಕನ್ನು ನಿರ್ಮಿಸಲಾಯಿತು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ಆನೆ ಆಸ್ಪತ್ರೆ ಎಲ್ಲಿದೆ? ಭಾರತದ ಮೊದಲ ಆನೆ ಆಸ್ಪತ್ರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಬಿ ಮಥುರಾದಲ್ಲಿದೆ. ಮಥುರಾ. ಭಾರತದ ಮೊದಲ ಕಸ ಕ್ಯಾಫೆ ಯಾವ ನಗರದಲ್ಲಿ ತೆರೆಯಲಾಗಿದೆ? ಭಾರತದ ಮೊದಲ ಗಾರ್ಬೇಜ್ ಕ್ಯಾಫೆ. ಇದಕ್ಕೆ ಉತ್ತರ ಸ್ನೇಹಿತರೆ ಸಿ ಅಂಬಿಕಾಪುರ್. ಛತ್ತೀಸ್ಗಢಿನ ಅಂಬಿಕಾಪುರದಲ್ಲಿ ಭಾರತದ ಮೊದಲ ಕಸ ಕ್ಯಾಫೆಯನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ಈ ಕಸ ಚಿಕಿತ್ಸಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಎ ಭೋಪಾಲ್. ಮಧ್ಯಪ್ರದೇಶನ ಭೋಪಾಲ್ನಲ್ಲಿ ಭಾರತದ ಮೊದಲ ಈ ಕಸ ಚಿಕಿತ್ಸಾಲಯವನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಯಾವ ನಗರದಲ್ಲಿ ಭಾರತದ ಮೊದಲ ಕೇಂದ್ರ ಪೊಲೀಸ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು? ಭಾರತದ ಮೊದಲ ಕೇಂದ್ರ ಪೊಲೀಸ್ ವಿಶ್ವವಿದ್ಯಾಲಯ. ಇದಕ್ಕೆ ಉತ್ತರ ಸ್ನೇಹಿತರೆ ಡಿ ಗ್ರೇಟರ್ ನೋಯ್ಡಾ. ಉತ್ತರ ಪ್ರದೇಶನ ಗ್ರೇಟರ್ ನೋಯ್ಡಾದಲ್ಲಿ ಭಾರತದ ಮೊದಲ ಕೇಂದ್ರೀಯ ಪೊಲೀಸ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ಭಾರತದ ಮೊದಲ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಭಾರತದ ಮೊದಲ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ. ಇದಕ್ಕೆ ಉತ್ತರ ಸ್ನೇಹಿತರೆ ಸಿ ಮಣಿಪುರದಲ್ಲಿ. ಮಣಿಪುರದಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ಎಕ್ವಾ ಮೆಗಾ ಫುಡ್ ಪಾರ್ಕ್ ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಎ ಆಂಧ್ರ ಪ್ರದೇಶದಲ್ಲಿ. ಭಾರತದ ಮೊದಲ ತೇಲುವ ಬಾಸ್ಕೆಟ್ಬಾಲ್ ಕೋರ್ಟ್ ಎಲ್ಲಿ ನಿರ್ಮಿಸಲಾಯಿತು? ಭಾರತದ ಮೊದಲ ತೇಲುವ ಬಾಸ್ಕೆಟ್ಬಾಲ್ ಕೋರ್ಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಡಿ ಮುಂಬೈದಲ್ಲಿ. ಮುಂಬೈದಲ್ಲಿ. ಭಾರತದ ಮೊದಲ ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಸಿ ನವದೆಹಲಿ. ನವದೆಹಲಿಯಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನು ಉದ್ಘಾಟಿಸಲಾಯಿತು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ತೆರೆಯಲಾಗುವುದು? ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರ. ಇದಕ್ಕೆ ಉತ್ತರ ಸ್ನೇಹಿತರೆ ಎ ಕೇರಳ. ಕೇರಳಿನ ಕೋಝಿಕೋಡ್ನಲ್ಲಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲಾಗುವುದು. ರೋಬೋಟ್ ಶಸ್ತ್ರಚಿಕಿತ್ಸೆ ಸೇವೆಯನ್ನು ಪ್ರಾರಂಭಿಸಿದ ಭಾರತದ ಮೊದಲ ಆಸ್ಪತ್ರೆ ಯಾವುದು? ರೋಬೋಟ್ ಸರ್ಜರಿ ಸೇವೆಯನ್ನು ಪ್ರಾರಂಭಿಸಿದ ಭಾರತದ ಮೊದಲ ಆಸ್ಪತ್ರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಎ ಸಫ್ದರ್ಗಂಜ್ ಆಸ್ಪತ್ರೆ ದಿಲ್ಲಿ. ಸಫ್ದರ್ಗಂಜ್ ಆಸ್ಪತ್ರೆ ದಿಲ್ಲಿ.
ಭಾರತದ ಮೊದಲ ಆರೋಗ್ಯ ATM ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಭಾರತದ ಮೊದಲ ಆರೋಗ್ಯ ATM. ಇದಕ್ಕೆ ಉತ್ತರ ಸ್ನೇಹಿತರೆ ಬಿ ಲಕ್ನೋ. ಲಕ್ನೋವಿನ ಚಾರ್ಬಾಗ್ ರೈಲ್ವೆ ಸ್ಟೇಷನಲ್ಲಿ ಭಾರತದ ಮೊದಲ ಆರೋಗ್ಯ ATM ಅನ್ನು ಸ್ಥಾಪಿಸಲಾಗಿದೆ. ಈ ATMನಲ್ಲಿ ಸ್ನೇಹಿತರೆ ಜನರು 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಅವರ ಆರೋಗ್ಯನೇ ಚೆಕಪ್ನ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ಡೈನೋಸಾರ್ ಉದ್ಯಾನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಭಾರತದ ಮೊದಲ ಡೈನೋಸಾರ್ ಪಾರ್ಕ್. ಇದಕ್ಕೆ ಉತ್ತರ ಸ್ನೇಹಿತರೆ ಸಿ ಗುಜರಾತ್. ಗುಜರಾತಿನ ಬಾಲಾಸೋರ್ನಲ್ಲಿ ಭಾರತದ ಮೊದಲ ಡೈನೋಸಾರ್ ಪಾರ್ಕನ್ನು ಸ್ಥಾಪಿಸಲಾಗಿದೆ. ಭಾರತದ ಮೊದಲ ಮತದಾರ ಉದ್ಯಾನ ಎಲ್ಲಿ ತೆರೆಯಲಾಗಿದೆ? ಇಂಡಿಯಾಸ್ ಫಸ್ಟ್ ವಾಟರ್ ಪಾರ್ಕ್. ಭಾರತದ ಮೊದಲ ಮತದಾರ ಉದ್ಯಾನ. ಇದಕ್ಕೆ ಉತ್ತರ ಸ್ನೇಹಿತರೆ ಡಿ ಗುರುಗ್ರಾಮ್. ಹರಿಯಾಣದ ಗುರುಗ್ರಾಮದಲ್ಲಿ ಭಾರತದ ಮೊದಲ ವಾಟರ್ ಪಾರ್ಕನ್ನು ತೆರೆಯಲಾಗಿದೆ. ಭಾರತದ ಮೊದಲ ಸೌರ ಅಡಿಗೆ ಗ್ರಾಮ ಯಾವುದು? ಭಾರತದ ಮೊದಲ ಸೌರ ಅಡಿಗೆ ಗ್ರಾಮ. ಇದಕ್ಕೆ ಉತ್ತರ ಸ್ನೇಹಿತರೆ ಬಾಂಚಾ ಗ್ರಾಮ. ಇದು ಮಧ್ಯಪ್ರದೇಶದಲ್ಲಿದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ರಾಷ್ಟ್ರೀಯ ರೈಲು ವಿಶ್ವವಿದ್ಯಾಲಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಭಾರತದ ಮೊದಲ ರಾಷ್ಟ್ರೀಯ ರೈಲು ವಿಶ್ವವಿದ್ಯಾಲಯ. ಇದಕ್ಕೆ ಉತ್ತರ ಸ್ನೇಹಿತರೆ ಎ ವಡೋದರಾ. ವಡೋದರಾದಲ್ಲಿ ಭಾರತದ ರಾಷ್ಟ್ರೀಯ ರೈಲ್ವೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ವಡೋದರಾ ಸ್ನೇಹಿತರೆ ಇದು ಗುಜರಾತ್ನಲ್ಲಿದೆ. ಭಾರತದ ಮೊದಲ ವಜ್ರ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ತೆರೆಯಲಾಗಿದೆ? ವಜ್ರ ವಸ್ತು ಸಂಗ್ರಹಾಲಯ. ಇದಕ್ಕೆ ಉತ್ತರ ಸ್ನೇಹಿತರೆ ಎ ಖಜುರಾಹೋ. ಖಜುರಾಹೋದಲ್ಲಿ ಭಾರತದ ಮೊದಲ ವಜ್ರ ವಸ್ತು ಸಂಗ್ರಹಾಲಯವನ್ನು ತೆರೆಯಲಾಗಿದೆ. ಭಾರತದ ಮೊದಲ ಡಿಜಿಟಲ್ ಉದ್ಯಾನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಪಾರ್ಕ್. ಇದಕ್ಕೆ ಉತ್ತರ ಸ್ನೇಹಿತರೆ ಸಿ ಕೇರಳ. ಕೇರಳದಲ್ಲಿ ಭಾರತದ ಮೊದಲ ಡಿಜಿಟಲ್ ಉದ್ಯಾನವನ್ನು ಸ್ಥಾಪಿಸಲಾಗಿದೆ. ಈ ಉದ್ಯಾನದಲ್ಲಿ ಸ್ನೇಹಿತರೆ ಟ್ರೀಸ್ಗೆ QR ಕೋಡ್ನ ಹಾಕಿದ್ದಾರೆ. ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಆ ಟ್ರೀಸ್ದು ಇನ್ಫಾರ್ಮೇಷನ್ನ ಪಡಿಬೋದು. ಎಕ್ಸಾಂಪಲ್ಗಾದರೆ ಅದರದ್ದು ಏಜು, ಅದ್ರದ್ದು ಫ್ಯಾಮಿಲಿ ಯಾವುದು, ಅದರ ಫ್ರೂಟ್ಸ್ ಏನಿರುತ್ತೆ, ಮತ್ತು ಆ ಟ್ರೀಸ್ದು ಎಲ್ಲ ಮಾಹಿತಿಯನ್ನು ನೀವು ಪಡೆಯಬಹುದು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಭಾರತದ ಮೊದಲ ವಾಯು ಶುದ್ಧೀಕರಣ ವ್ಯವಸ್ಥೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಡಿ ಬೆಂಗಳೂರು. ಬೆಂಗಳೂರಲ್ಲಿ ಭಾರತದ ಮೊದಲ ವಾಯು ಶುದ್ಧೀಕರಣ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ದೇಶದ ಮೊದಲ ಹೆಲಿಕಾಪ್ಟರ್ ಶೃಂಗಸಭೆ ಯಾವ ನಗರದಲ್ಲಿ ಪ್ರಾರಂಭವಾಗಿದೆ? ದೇಶದ ಮೊದಲ ಹೆಲಿಕಾಪ್ಟರ್ ಶೃಂಗಸಭೆ. ಇದಕ್ಕೆ ಉತ್ತರ ಸ್ನೇಹಿತರೆ ಡಿ ಡೆಹ್ರಾಡೂನ್. ಭಾರತದ ಯಾವ ನಗರದಲ್ಲಿ ಮೊದಲ ಆನೆ ಪೂರ್ಣವಸತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ? ಭಾರತದ ಮೊದಲ ಆನೆ ಪೂರ್ಣವಸತಿ ಕೇಂದ್ರ. ಇದಕ್ಕೆ ಉತ್ತರ ಸ್ನೇಹಿತರೆ ಡಿ ಕೊಟ್ಟೂರದಲ್ಲಿ. ಕೊಟ್ಟೂರು ಇರೋದು ಸ್ನೇಹಿತರೆ ಕೇರಳದಲ್ಲಿ. ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಹೈಪರ್ಲೂಪ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಯಾವ ರಾಜ್ಯದಲ್ಲಿ ಮೊದಲ ಹೈಪರ್ಲೂಪ್ ಯೋಜನೆ ಪ್ರಾರಂಭಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಸಿ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಮೊದಲ ಹೈಪರ್ಲೂಪ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಯಾವ ನಗರದ ಟ್ರಾಫಿಕ್ ಪೊಲೀಸರು ಮೊದಲ 3D ಟ್ರಾಫಿಕ್ ಸಿಗ್ನಲ್ ಅನ್ನು ಬಿಡುಗಡೆ ಮಾಡಿದ್ದಾರೆ? ಯಾವ ನಗರದ ಟ್ರಾಫಿಕ್ ಪೊಲೀಸರು ಮೊದಲ 3D ಟ್ರಾಫಿಕ್ ಸಿಗ್ನಲ್ ಅನ್ನು ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಎ ಮೊಹಾಲಿ ನಗರದ ಟ್ರಾಫಿಕ್ ಪೊಲೀಸರು ಮೊದಲ 3D ಟ್ರಾಫಿಕ್ ಸಿಗ್ನಲ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.